ಹೇರ್ ಪಿನ್ ಎಲ್ಲಿಟ್ನೋ ಏನೋ. ಏನಾಯ್ತೆ ನಿಂಗೆ? ಅಯ್ಯೋ, ರಾತ್ರಿ ಮಾತಾಡ್ತಾ ಮಾತಾಡ್ತಾ ಮಲ್ಗಿದ್ ಲೇಟ್ ಆಯ್ತು ಕಣೆ. ಯಾವಾಗ ಮಲ್ಕೊಂಡ್ನೋ ಅದು ಯಾವಾಗ ಇದ್ನೋ, ಇನ್ನೂ ಒಂಥರ ನಿದ್ದೆ ಕಣೆ. ಪಿ ಜಿಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋ ಪುಣ್ಯವಂತೆ ನೀನೇ ಕಣೆ. ವಿದ್ಯಾ, ಅದು ಯಾರು ಕಾಲ್ ನೋಡ ಅಂಚೂರೋ? ಓಹೋ, ಒಂದಿನ ಸನ್ರೈಸ್ ಬೇಕಾದ್ರೂ ಮಿಸ್ ಆಗುತ್ತೆ, ಆದ್ರೆ ಸನ್ಶೈನ್ ಮಾತ್ರ ಮಿಸ್ ಆಗಲ್ಲ ಕಣೆ. ಏನ್ರಿ ಅದು? ಯಾರು ಕಾಲ್ ಮಾಡಿರೋದಂತ ಹೇಳ್ರೆ. ನಿಂಗೆ ಯಾರಮ್ಮ ಪದೇ ಪದೇ ಕಾಲ್ ಮಾಡ್ತಾರೆ? ಎಲ್ಲ ಗೊತ್ತಿರುತ್ತೆ, ಸುಮ್ಮನೆ ಡವ್ ಮಾಡಬೇಡ. ಓಹೋ, ಏನೇ ಲಕ್ಷ್ಮಿ, ಇವತ್ತು ಮೆಸೇಜ್ ಮಾಡಿಲ್ವಾ ಅಥವಾ ಲೇಟಾಗಿ ಎದ್ದಿದ್ಯಾ ಅಂತ ಆ ಕಡೆ ಆಂಗ್ಸೈಟಿ ಶುರು ಆಗೋಗಿದ್ಯಾ? ಹೋಗಿ ನಿಮ್ಮಿಬ್ಬರಿಗೆ ಕೇಳ್ತಿದ್ದೀನಲ್ಲ, ಕೊಡೆ ಫೋನ್. ಡೋಂಟ್ ಪಿಕ್. ತಾತ, ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ ತಾತ. ಮತ್ತೆ ಮಾಡು. ಅವಳೇ ನಿಮ್ಮಾಗಿ ಯಾವಾಗಲೂ ಕೈಯಲ್ಲೇ ಫೋನ್ ಇಟ್ಕೊಂಡಿರ್ತಾಳ, ಬ್ಯಾಗಲ್ಲಿ ಇಟ್ಕೊಂಡಿರ್ತಾಳೆ, ತೆಗಿಯೋಕೆ ಟೈಮ್ ಬೇಕಾಗುತ್ತೆ. ಮಾಡು. ಪ್ಲೀಸ್ ಕಣೆ ರಾಕ್ಷಸಿ, ಕಾಲ್ ಮಾತ್ರ ಪಿಕ್ ಮಾಡಬೇಡ. ಎಷ್ಟೇ ಸತಾಯಿಸ್ತೀಯಾ? ಫೋನ್ ಪಿಕ್ ಮಾಡೆ. ಇಯರ್ಫೋನ್ಸ್ ಕೊಡ್ಲಾ? ಪ್ರೈವಸಿ ಬೇಕೇನೆ? ಇವನು ಯಾಕೆ ಇಷ್ಟೊಂದು ಸತಿ ಕಾಲ್ ಮಾಡ್ತಿದ್ದಾನೆ? ತಾತನ ಬಗ್ಗೆ ಏನಾದರೂ ಹೇಳೋದಕ್ಕಿರ್ಬೋದಾ? ಪಿಕ್ ಮಾಡ್ತಿಲ್ಲ ತಾತ. ನಾನು ಹೇಳ್ದೆ ಅಲ್ವಾ, ಅವಳು ಬ್ಯುಸಿ ಇದ್ದಾಳೆ. ಇವಾಗ ನಾನು ಹೆಂಗಿದ್ರು ಕಾಲೇಜ್ಗೆ ಹೋಗ್ತೀನಲ್ಲ, ಆವಾಗ ಸಿಗ್ತಾಳೆ ಬಿಡಿ. ಆದಿ ಹೇಳ್ದ ತಾನೆ, ಮತ್ತೆ ಮಕ್ಕಳ ಥರ ಹಠ ಮಾಡೋದು? ಅಣ್ಣ, ಕರ್ಕೊಂಡು ಹೋಗಿ ಮಲಗಿಸು. ಲಕ್ಷ್ಮಿ ಬೇಗ ಹೋಗಿದ್ದಾಳೆ ಅಂದರೆ ಬೇಗ ಬರ್ತಾಳೆ ತಾನೆ? ಬರ್ತಾಳೆ. ಈಗ ಹೋಗಿ ರೆಸ್ಟ್ ಮಾಡಕ್ಕೆ ಹೇಳಿ. ಅಣ್ಣ ಬನ್ನಿ. ಇವಳು ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾಳೆ? ಇವನಿಗೇನಾಯ್ತು? ಯಾಕೆ ಕಾಲ್ ಮಾಡಿದ್ದ? ಈಗ ಕಾಲ್ ಮಾಡಿದ್ರೆ ಯಾಕೆ ಕಟ್ ಮಾಡ್ತಿದ್ದಾನೆ? ಏನು ಅವತಾರನೋ ಒಂದು. ಶಶಿ, ಹೇಗಿದೆಯಪ್ಪ? ಆಫೀಸ್ ಹೇಗೆ ನಡೀತಾ ಇದೆ? ಅಪ್ಪ, ಎಲ್ಲ ಆರಾಮಾಗಿದೆ. ಇವರೆಲ್ಲ ಆಸ್ಪತ್ರೆಯಲ್ಲಿದ್ದಾಗ ನೀನೊಬ್ಬನೇ ನಿಭಾಯಿಸಿದೀಯಾ? ಏನು ತೊಂದರೆ ಆಗಿಲ್ಲ ತಾನೆ? ಅಪ್ಪ, ತೊಂದರೆ ಯಾವ ತೊಂದರೆನೂ ಆಗಿಲ್ಲಪ್ಪ. ಶಶಿ ಚೆನ್ನಾಗೇ ಹ್ಯಾಂಡಲ್ ಮಾಡ್ದ. ಹಾಪ, ಒಳ್ಳೇದಪ್ಪ. ನೀನೊಬ್ಬನೇ ಎಲ್ಲ ನಿಭಾಯಿಸಿದ ಕೇಳಿ ತುಂಬ ಖುಷಿ ಆಯಿತು. ಮತ್ತೆ ಆಫೀಸಲ್ಲಿ ಇನ್ನೂ ಏನೇನಾಯಿತು? ಅಪ್ಪನ ಹತ್ರ JS ನ ಮೀಟ್ ಮಾಡಿಸೋದ್ರ ಬಗ್ಗೆ ಯಾವಾಗ ಮಾತಾಡೋದು? ಅವ್ರು ಬೇರೆ ನಿಮ್ಮ ಅಪ್ಪ ಮನೆಗೆ ಬಂದಮೇಲೆ ಹೇಳಿ ಮಾತಾಡೋಣ ಅಂತ ಹೇಳಿ. ಏನಾಯ್ತಪ್ಪ? ಏನು ಯೋಚನೆ ಮಾಡ್ತಾ ಇದೀಯಾ? ಅಪ್ಪ, ಇನ್ನು ಸ್ವಲ್ಪ ದಿನ ಚೆನ್ನಾಗಿ ರೆಸ್ಟ್ ಮಾಡಿ. ಬಿಸ್ನೆಸ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಹೂಪ, ನಾವಿದೀವಲ್ಲ, ಎಲ್ಲನೂ ನಾವು ಹ್ಯಾಂಡಲ್ ಮಾಡ್ತೀವಿ. ನೀವೆಲ್ಲ ಇರುವಾಗ ನನಗೆ ಯಾಕಪ್ಪ ಯೋಚನೆ? ನೀವು ಹೇಳಿದ್ಮೇಲೆ ಮುಗೀತು. ಅಮ್ಮ, ಸ್ವಲ್ಪ ದಿನ ಇವರು ಲೈಟ್ ಫುಡ್ಡೇ ತಿನ್ನಬೇಕು. ಉಪ್ಪು ಖಾರ ಕಡಿಮೆ. ಒಂದು ಮಾತ್ರೆ ಊಟಕ್ಕಿಂತ ಮುಂಚೆ, ಇನ್ನೊಂದು ಊಟ ಆದಮೇಲೆ. ಅದಕ್ಕೆ ಸರಿ, ನಾನು ಕೊಡ್ತೀನಿ. ಮಾವ, ಯಾರು ಟ್ಯಾಬ್ಲೆಟ್ ಕೊಡ್ತಾರೋ ಬಿಡ್ತಾರೋ, ಆದರೆ ನೀವು ಟೈಮ್ ಟು ಟೈಮ್ ಮಾತ್ರೆ ತಗೊಳ್ಳೋದನ್ನು ಮಾತ್ರ ಮರಿಬಾರ್ದು, ಆಯಿತಾ? ಅವ್ರಿಗೆ ಮೆಡಿಸಿನ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಇಂಪಾರ್ಟೆಂಟು ರೆಸ್ಟು ಮತ್ತು ಡಿಸ್ಟರ್ಬ್ ಇಲ್ದಿರೋ ಮೈಂಡ್. ರೀ, ಲಕ್ಷ್ಮಿ ಎಷ್ಟೊತ್ತಿಗೆ ಬರ್ತಾಳೆ? ಲಕ್ಷ್ಮಿ ಈಗ ಕಾಲೇಜ್ ಹೋದವರು ವಾಪಸ್ ಬರ್ತಾರೆ ಅಂತ ಹೇಳೋದಕ್ಕೆ ಯಾಕೆ ಇಷ್ಟು ಒದ್ದಾಡ್ತಿದ್ಯಾ?
ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಮನೆಯವರೆಲ್ಲ ಮೆಡಿಸಿನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೇಕಾಗಿರೋದು ರೆಸ್ಟು. ಬರೀ ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೂ. ಇದನ್ನು ಯಾರಾದರೂ ಅರ್ಥ ಮಾಡಿಸ್ತೀರಾ ನೋಡಿ. ಮಾವ, ನನಗೆ ಅರ್ಥ ಮಾಡಿಸೋ ಶ್ರಮ ಯಾರಿಗೂ ಬೇಡ ಕಣಮ್ಮ. ಅಯ್ಯೋ, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬರಲಿಲ್ಲ ಮಾವ. ಹಾಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅನಿಸ್ತು. ಮೊದಲು ಅವ್ರು ಊಟ ಮಾಡಲಿ. ತಂದಿದ್ದು ಆರು ಹೋಗ್ತಿದೆ. ಅಮ್ಮ, ಊಟ ಮಾಡಿಸು. ಲಕ್ಷ್ಮಿ ಬಂದ ತಕ್ಷಣ ನಾನು ಫಸ್ಟ್ ಅವಳನ್ನು ನೋಡಬೇಕು. ತಟ್ಟೆನ ಕಾಯಿಸ್ಬಾರ್ದು ಅಂತ ಹೇಳಿದವ್ರೆ ಈ ಥರ ಸಣ್ಣ ಮಕ್ಳ ಥರ ಹಠ ಮಾಡಿದ್ರೆ ಏನು ಮಾಡೋದು? ಅಮ್ಮ ತಗೋ, ಎಲ್ಲರೂ ಬನ್ನಿ, ಡಿಸ್ಟರ್ಬ್ ಮಾಡಬೇಡಿ. ಸಂಜೀವ, ಒಂದು ನಿಮಿಷ. ದೇವ್ಕಿ, ಲಕ್ಷ್ಮಿ ವಾಪಸ್ ಬರಲ್ಲ ಅಂತ ಹೇಳಿದಾಳೆ. ನನಗಿದೊಂದು ವಿಷಯ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ಮಾವ ಯಾಕೆ ಒಳ್ಳೆ ಮಕ್ಕಳ ಥರ ಆಡ್ತಿದ್ದಾರೆ? ವಿಮಲಾ, ನನಗನ್ಸುತ್ತೆ ಈಗ ನಾವೆಲ್ಲರೂ ಲಕ್ಷ್ಮಿ ಹತ್ರ ಹೋಗಿ ಅವಳ ಹತ್ರ ಗೋಗರ್ದು ಮನೆಗೆ ವಾಪಸ್ ಕರ್ಕೊಂಡು ಬರ್ದೆ ಬೇರೆ ದಾರಿ ಇಲ್ಲ ಅಂತ. ಗೋಗರಿಯದ ಅದು ಅವಳನ್ನ ಈಗಿಂದೀಗಲೇ ಮಾವನ ಹತ್ರ ಹೋಗಿ ಅವಳ ಮನೆ ಬಿಟ್ಟು ಹೋಗಿದ್ದಾಳನ್ನೋ ವಿಷಯನ ಹೇಳಿ ಅವಳ ಮನೆಗೆ ವಾಪಸ್ ಬರೋದಿಲ್ಲ, ಅವಳನ್ನ ಮರ್ತು ಬಿಡಿ ಅಂತ ಹೇಳ್ತೀನಿ ಹೊರತು ನಾನು ಹೋಗಿ ಅವಳ ಹತ್ರ ಬೇಡ್ಕೊಳ್ಳೋದು ಚಾನ್ಸೇ ಇಲ್ಲ. ಬಾಯಿ ಮುಚ್ಕೊಂಡಿದ್ರೆ ಸರಿ. ನೀನು ಈ ಥರ ಮಾತಾಡಿನೇ ಅವಳು ಮನೆ ಬಿಟ್ಟು ಹೋಗಿರೋದು. ಅಣ್ಣ, ಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ರಲ್ಲಿ ಅದಕ್ಕೆದೇನು ತಪ್ಪಿದೆ? ಅವಳು ಒಂದಲ್ಲ ಒಂದಿನ ಮನೆ ಬಿಟ್ಟು ಹೋಗಲೇಬೇಕಿತ್ತು, ಹೋಗಿದ್ದಾಳೆ. ಅವಳು ಅಲ್ಲೇ ಇರಲಿ. ಅವಳು ಅಲ್ಲೇ ಇದ್ದರೆ ಅವಳು ನೆಮ್ಮದಿಯಾಗಿರ್ತಾಳೆ, ಇಲ್ಲಿ ನಿನ್ನ ಮಗನೂ ನೆಮ್ಮದಿಯಾಗಿರ್ತಾನೆ. ಇವರೆಲ್ಲ ನೆಮ್ಮದಿಯಾಗಿದ್ರೆ ನಾವೇನೇ ಮಾಡೋದು? ಯಾರು ಎಷ್ಟು ದಿನ ನೆಮ್ಮದಿಯಾಗಿರ್ತಾರೆ ಅಂತ ನೋಡೋಣ. ಇರಮ್ಮ. ದೇವ್ಕಿ, ಆದಿಲಕ್ಷ್ಮಿ ವಿಷಯ ಆಗಿದ್ದರೆ ಹೇಗೋ ಮ್ಯಾನೇಜ್ ಮಾಡ್ಬೋದಿತ್ತು. ಅಪ್ಪ ಇನ್ವಾಲ್ವ್ ಆದಾಗ ಮ್ಯಾನೇಜ್ ಮಾಡೋದು ಹೇಗೆ? ಮ್ಯಾನೇಜ್ ಮಾಡೋದು ಹೇಗೆ ಅಂತ ನಿನಗೆ ಹೇಳ್ಕೊಡ್ಬೇಕಾ?